ನವಕರ್ನಾಟಕ ನಿರ್ಮಾಣ ಆಂದೋಲನ ದಕ್ಷಿಣ ರಾಜ್ಯಗಳಲ್ಲಿ ಮಾರಕವಾದ ತ್ರಿಭಾಷಾ ಸೂತ್ರವನ್ನು ಮತ್ತು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗಳನ್ನು ಧಿಕ್ಕರಿಸೋಣ. ಸ್ವಾಭಿಮಾನಿ ಚಳುವಳಿಗಳ ಒಂದು ಸಂವಾದ ಕಾರ್ಯಕ್ರಮವನ್ನು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಬೃಹತ್ ಮಟ್ಟದ ವಿಚಾರ ಸಂಕಿರಣ ಜರುಗಿತು. ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ಮಾಜಿ ಕೇಂದ್ರ ಸಚಿವರು, ಸಾಮಾಜಿಕ ಚಿಂತಕರಾದ ಸಿಎಂ ಇಬ್ರಾಹಿಂ ರವರು, ರೈತ ಸಂಘದ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರವರು, ರಾಷ್ಟ್ರೀಯ ಸಂಯೋಜಕರಾದ ಗೋಪಿನಾಥ್ ರವರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ಮೋಹನ್ ರಾಜ್ ರವರು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಸಂಯೋಜಕರುಗಳಾದ ಆರ್ ಮುನಿಯಪ್ಪ ರವರು ಮತ್ತು ಎಚ್ ಟಿ ಬಸವರಾಜ್ ರವರು ಹಾಗೂ ಜಯ ಕರ್ನಾಟಕ ಮುಖಂಡರಾದ ರಾಧಾಕೃಷ್ಣ ರವರು, ಜನತಾ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟರಾಜು ರವರು, ಮುಖಂಡರಾದ ಶಿವರಾಮ್ ರವರು ಸೇರಿದಂತೆ ವಿವಿಧ ಸಂಘಟನೆಗಳ ಹಲವು ಮುಖಂಡರು, ರೈತ ಮುಖಂಡರು, ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ ಭಾಷೆ. ಭಾಷೆ ಅಂದರೆ ಸ್ವಲ್ಪ ತುಂಬ ಆಳಕ್ಕೆ ನಾವು ಯೋಚನೆ ಮಾಡಬೇಕಾಗ್ತದೆ. 10,000 ವರ್ಷಗಳ ಹಿಂದೆ ಪ್ರಪಂಚದಲ್ಲಿ 5 ರಿಂದ 10 ಲಕ್ಷ ದಶಲಕ್ಷ ಜನರಿದ್ದರು. ಆಗ ಇದ್ದ ಭಾಷೆ 12,000 ಭಾಷೆ. ಇದು ಪ್ರಜಾವಾಣಿ 14/10/2005 ಅನೇಕ ತಜ್ಞರು ಬರೆದಂಥ ಲೇಖನ. ಈ ಭಾಷೆ ಭೂಮಿಯ ಮೇಲೆ, ನೆಲದ ಮೇಲೆ ಮೊದಲ ಭಾಷೆ ಪ್ರಾಣಿಯ ಭಾಷೆ, ಪಶು ಭಾಷೆ. 84 ಲಕ್ಷ ಜೀವರಾಶಿಗಳು, ಏನು ಡಾರ್ವಿನ್ ಥಿಯರಿ ಪ್ರಕಾರ ಅದರಲ್ಲಿ ಮನುಷ್ಯ ಕೂಡ ಒಬ್ಬ. ಮನುಷ್ಯನ ಭಾಷೆ ಅಭಿವೃದ್ಧಿ ಹೊಂದು, ಯಾಕಂದ್ರೆ ಬರಹ, ಲೇಖನ, ಸಾಹಿತ್ಯ ಆಗ್ತದ್ರಿಂದ ಪ್ರಾಣಿ ಭಾಷೆ ಅಭಿವೃದ್ಧಿ ಹೊಂದಿದೆ. ಪ್ರಪಂಚದಲ್ಲಿ ಮೊದಲೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಚೀನಿ ಭಾಷೆ. ಅದು 107 ಕೋಟಿ ಜನ ಬಳಸುವ ಭಾಷೆ. 2ನೇ ಸ್ಥಾನ ಇಂಗ್ಲಿಷ್ ಭಾಷೆ, 50 ಕೋಟಿ ಜಗತ್ತಿನಲ್ಲಿ ಬಳಸುವಂಥ ಭಾಷೆ. 3ನೇ ಭಾಷೆ ಹಿಂದಿ ಭಾಷೆ, 49 ಕೋಟಿ ಜನ ಬಳಸುವಂಥ ಭಾಷೆ. ಇನ್ನು ಕನ್ನಡ ಭಾಷೆ 2 ಭಾಷೆಯನ್ನು ಬಳಸತಕ್ಕಂಥ 90 ಲಕ್ಷ ಜನ ಸೇರಿಸಿದ್ರೆ 4,40,00,000 ಬಳಸುವಂಥ ಭಾಷೆ. ಈ ಕನ್ನಡ ಭಾಷೆ ಅಳಿಯೋ ಭಾಷೆಯಲ್ಲಿ ಪಟ್ಟಿಯಲ್ಲಿರ್ತಕ್ಕಂಥ 28ನೇ ನಂಬರ್ನಲ್ಲಿದೆ ಅನ್ನೋದನ್ನ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರು ಅವರ ಲೇಖನದಲ್ಲಿ ಹೇಳ್ತಾರೆ. ಈ ಕನ್ನಡ ಭಾಷೆ 2,000 ವರ್ಷಗಳ ಭಾಷೆ, ಹಿರಿಯ ಭಾಷೆ ಮತ್ತು ಶಾಸ್ತ್ರೀಯ ಸ್ಥಾನಮಾನ ಗಳಿಸಿರುವಂಥ ಭಾಷೆ. ಕನ್ನಡ ಸೃಜನಶೀಲ ಮತ್ತು ಕನ್ನಡ ಕಸ್ತೂರಿ. ಕನ್ನಡವನ್ನು ಉಳಿಸಬೇಕಾಗಿರುವಂಥದ್ದು, ಬೆಳೆಸಬೇಕಾಗಿರುವಂಥದ್ದು ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನರು ಮತ್ತು ಕೂಲಿ ಕಾರ್ಮಿಕರು, ಬಡವರು ಬಳಸುವ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯ ಮೇಲೆ ಅನೇಕ ಜನರು ದಾಳಿಯನ್ನು ಮಾಡಿದ್ದಾರೆ. ಪದೇ ಪದೇ ದಾಳಿ ಮಾಡ್ತಾ ಇರೋದ್ರಲ್ಲಿ ಉತ್ತರ ಪ್ರದೇಶಗಳು ಮಕ್ಕಳಿಗೆ ಅನೇಕ ಒತ್ತಡಗಳನ್ನು, ದಕ್ಷಿಣ ಭಾರತದ ಮಕ್ಕಳಿಗೆ ಒತ್ತಡಗಳನ್ನು ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅಂತಂದ್ರೆ ಮಕ್ಕಳು ಕ್ಯಾಪಿಟೇಷನ್ ಶುಲ್ಕವನ್ನು ತಂದರು. ಕ್ಯಾಪಿಟಲ್ ಶುಲ್ಕವನ್ನು ತಂದಾಗ 1980ರಲ್ಲಿ
ಹುಬ್ಬಳ್ಳಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಉಪವಾಸವನ್ನ ಮಾಡೋದ್ರ ಮೂಲಕ ಅನ್ನ ಸತ್ಯಾಗ್ರಹವನ್ನು ಮಾಡಿ ಸಹಸ್ರಾರು ವಿದ್ಯಾರ್ಥಿಗಳು ಜೈಲನ್ನ ಸೇರಿದ್ರು. ಅದನ್ನ ಮರ್ತಿದ್ದೇವೆ. ಕಡೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟು ಕ್ಯಾಪ್ಟನ್ ಶುಲ್ಕವನ್ನು ತಪ್ಪಿಸ್ತು. ಆದ್ರೂ ಅಧಿಕೃತವಾಗಿ ಕ್ಯಾಪ್ಟನ್ ಶುಲ್ಕ ಇದೆ. ಹಳ್ಳಿಯ ಮಕ್ಕಳು, ವಿದ್ಯಾರ್ಥಿಗಳು, ಬಡವರು ವೈದ್ಯಕೀಯ ಮತ್ತು ಇಂಜಿನಿಯರ್ ಆಗೋದ್ರಲ್ಲಿ ಸಾಧ್ಯತೆ ಆಗಿಲ್ಲ. ರಾಜ್ಯದಲ್ಲಿ ಸಿಇಟಿ ಇತ್ತು. ಸಹಸ್ರಾರು ಮಕ್ಕಳು ಇಂಜಿನಿಯರ್, ಡಾಕ್ಟರ್ ದೇಶ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತ ನೀಟನ್ನು ತಂತು. ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆ, ಅಂತಾರಾಷ್ಟ್ರದ ಮಟ್ಟದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಕ್ಕಾಗದೇ ಕನ್ನಡದ ಮಕ್ಕಳು 100 ಜನ ಕೂಡ ಇಂಜಿನಿಯರ್, ವೈದ್ಯಕೀಯ ಆಗೋದಕ್ಕೆ ಕಷ್ಟ ಆಗಿದೆ. ಎಲ್ಲ ಸೀಟ್ಗಳು, ಇಂಜಿನಿಯರ್, ವೈದ್ಯ ಸೀಟ್ಗಳು ಉತ್ತರ ಭಾರತದ ಮಕ್ಕಳಿಗೆ ಹೋಗ್ತಾ ಇದ್ದಾವೆ. ಇದು ಉತ್ತರ ಭಾರತವನ್ನ, ದಕ್ಷಿಣ ಭಾರತವನ್ನು ಉತ್ತರ ಭಾರತದವರು ಕೊಳ್ಳೆ ಹೊಡೆಯೋದ್ರ ಮೂಲಕ ಇಲ್ಲಿನ ಸಂಪತ್ತನ್ನ ಬ್ರಿಟಿಷ್ ಮಾದರಿಯ, ನವಾಬರ ಮಾದರಿಯ ದಂಡು ಆಡಳಿತವನ್ನ ದಕ್ಷಿಣ ಭಾರತದ ಮೇಲೆ ನಡೆಸ್ತಾ ಇದೆ. ಇದನ್ನ ಇಲ್ಲಿರ್ತಕ್ಕಂಥ ಕನ್ನಡಿಗರು ನಾವು ಎಚ್ಚೆತ್ತಬೇಕಾಗಿದೆ. 1975ರಲ್ಲಿ ಇದೇ ಹಿಂದಿ ಭಾಷೆಯನ್ನ ತ್ರಿಭಾಷಾ ಸೂತ್ರವನ್ನ ತಂದಾಗ ತಮಿಳುನಾಡು, ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಖಂಡನೆ ಮಾಡಿದ್ವು. ತಮಿಳುನಾಡಿನಲ್ಲಿ ಅನೇಕ ಕಡೆ 70 ಜನ ಜೀವವನ್ನ ಕಳ್ಕೊಂಡ್ರು. ಈಗ ತಮಿಳುನಾಡಿನಲ್ಲಿ 2 ಭಾಷೆ, ತಮಿಳು ಮತ್ತು ಇಂಗ್ಲಿಷು, ದ್ವಿಭಾಷಾ ಸೂತ್ರ. ಅದೇ ಉತ್ತರ ಪ್ರದೇಶದಲ್ಲಿ 2 ಭಾಷೆ, ಹಿಂದಿ ಮತ್ತು ಇಂಗ್ಲಿಷು. ಆದರೆ ನಮ್ಮ ಮಕ್ಕಳಿಗೆ 3 ಭಾಷೆಯನ್ನ ಕಲಿಸ್ತಾ ಇದ್ದಾರೆ. ಇದರಿಂದ ಕಳೆದ 2023ರಲ್ಲಿ 90,510 ಮಕ್ಕಳು ನಾಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಾದ ರಾಜ್ಯ ಸರ್ಕಾರಗಳು PUC ಮತ್ತು SLC ನಲ್ಲಿ ಅನೇಕ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಲಕ್ಷಾಂತರ ಮಕ್ಕಳು. ಇದ್ರ ಬಗ್ಗೆ ಅವರೇ ವೈಜ್ಞಾನಿಕ ಸೂತ್ರವನ್ನ ರಾಜ್ಯ ಸರ್ಕಾರಗಳು ಮಾಡಿಲ್ಲ. ಮತ್ತೆ ತ್ರಿಭಾಷಾ ಸೂತ್ರವನ್ನ ತಂದಾಗ ಇಲ್ಲಿನ ರಾಜ್ಯದ MP MLAಗಳು ಧ್ವನಿಯನ್ನು ಎತ್ತಿಲ್ಲ. ಇವರು ಕೇಂದ್ರ ಸರ್ಕಾರದ ಗುಲಾಮ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಇವತ್ತು ಭಾಷೆ ಅದು ಯಾರು ಬೇಕಾದ್ರೂ ಕಲಿಬಹುದು. ಏನು ಭಾಷೆನ ಶಾಲೆಯಲ್ಲೇ ಕಲಿಬೇಕು ಅಂತ ಏನಿಲ್ಲ. ಇಂಗ್ಲಿಷ್ ಭಾಷೆ ಅನ್ನದ ಭಾಷೆ. ಇಂಗ್ಲಿಷ್ ಭಾಷೆ ಜಗತ್ತಿನ ಕಿಟಕಿ. ಎಲ್ಲ ಕಂಪನಿಗಳಲ್ಲಿ, ಹೋಟೆಲ್ಗಳಲ್ಲಿ ಅನೇಕ ಕಡೆ ಇಂಗ್ಲಿಷ್ ಭಾಷೆ ಇದೆ. ಭಾಷೆ ಇಲ್ಲದೆ ಅನೇಕ ಖಾಸಗಿ ಕಂಪನಿಗಳು ಕೆಲಸವನ್ನ ಕೊಡ್ತಾ ಇಲ್ಲ. ಇತ್ತ ಹಿಂದಿ ಯಾವುದೇ ಉದ್ಯೋಗಕ್ಕಾಗಲಿ, ಜೀವನ ಕಟ್ಕೊಳ್ಳೋಕ್ಕಾಗಲಿ ಹಿಂದಿ ಭಾಷೆ ಬೇಕಾಗಿಲ್ಲ. ಹಿಂದಿ ಭಾಷೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ದಕ್ಷಿಣ ಭಾರತದ ಆಡಳಿತ ಮಾಡುವಂತಹ ಅವರ ಕೈಲಿರ್ತಕ್ಕಂಥ ಮತೀಯವಾದಿಗಳು ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 11 ವರ್ಷಗಳ BJP ಆಡಳಿತದಲ್ಲಿ ತೀವ್ರ ಕೋಮುವಾದ, ಮತೀಯವಾದ, ಜಾತಿವಾದ ವಿಜೃಂಭಿಸ್ತಾ ಇದೆ. ಏನು ಜರ್ಮನ್ನಲ್ಲಿ ಆಡಳಿತ ನಡೆಸಿದಂತ ಹಿಟ್ಲರ್ನ ಆಡಳಿತ, ಇಟಲಿಯಲ್ಲಿ ಆಡಳಿತ ಮಾಡಿಸಿದಂತ ನಿರಂಕುಶಾಧಿಕಾರಿ ಮುಸೋಲಿನಿ ಆಡಳಿತ, ಏನು ಸರ್ವಾಧಿಕಾರಿ ಆಡಳಿತ ಇತ್ತು, ಅಂತಹ ಆಡಳಿತವನ್ನ ಬಿಜೆಪಿಯ ಮೋದಿಜಿರವರು, ಬಿಜೆಪಿ ಇಡೀ ದೇಶದಲ್ಲಿ ಒಂದು ಫ್ಯಾಸಿಸ್ಟ್ ಆಡಳಿತವನ್ನ, ಕೋಮು ಆಡಳಿತವನ್ನ, ಮತ್ತೆ ದಕ್ಷಿಣ ಭಾರತವನ್ನ ದಾಳಿ ಮಾಡತಕ್ಕಂಥ ಆಡಳಿತವನ್ನ ಕೊಡ್ತಾ ಇದೆ. ಇದಕ್ಕೋಸ್ಕರ ಎಲ್ಲ ಕನ್ನಡಿಗರು, ರಾಜ್ಯದ ಸ್ವಾಯತ್ತತೆಯನ್ನು ಬಳಸುವಂತ ಕನ್ನಡಿಗರು, ಭಾಷೆ ಅಭಿಮಾನವನ್ನು ಪಡ್ತಕ್ಕಂಥ ಚಳವಳಿಗಳು ಬದ್ಧತೆಯಿಂದ ಒಂದಾಗಬೇಕಾಗಿದೆ. ಈ ಹಿಂದಿ ಹಾವಳಿಯನ್ನ ಮತ್ತು ಭಾಷೆ ಮತಾಂಧತೆಯನ್ನ ಅಥವಾ ಭಾಷೆ ದೌರ್ಜನ್ಯವನ್ನ ರಾಜ್ಯದ ಮೇಲೆ ಏನ್ ಏರ್ತಾ ಇದ್ದಾರೆ ಇದನ್ನ ಖಂಡಿಸಬೇಕಾಗಿದೆ. ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ಬೇಕಾಗಿರುವಂಥದ್ದು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ನೈತಿಕವಾಗಿ ನಾವು ಒಟ್ಟಾಗಬೇಕಾದಂತಹ ನೈತಿಕ ಶಿಕ್ಷಣ ಬೇಕಾಗಿದೆ.
ನೈತಿಕ ಶಿಕ್ಷಣದಿಂದ ಬದುಕು ಕಟ್ಟಿಕೊಳ್ಳುವಂತ ಶಿಕ್ಷಣ ಬೇಕಾಗಿದೆ. ನೈತಿಕ ಶಿಕ್ಷಣ ಇಲ್ಲದರೋದ್ರಿಂದ ರಾಜ್ಯದಲ್ಲಿ ದೇಶದಲ್ಲಿ ಅತ್ಯಾಚಾರಗಳು ಹೆಚ್ಚಾಗಿದ್ದಾವೆ, ವಿಚ್ಛೇದನಗಳು ನಿಘಟನೆಗಳು ಹೆಚ್ಚಾಗಿದ್ದಾವೆ, ಭಯೋತ್ಪಾದನೆಗಳು ಹೆಚ್ಚಾಗಿದ್ದಾವೆ, ದಾಳಿ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ. ಇಂಥ ಒಂದು ಕ್ರಾಂತಿಕಾರಕ ಬದಲಾವಣೆ ತರುವಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ನೈತಿಕ ಶಿಕ್ಷಣ, ಸಾಂಸ್ಕೃತಿಕ ಶಿಕ್ಷಣ ಬೇಕಾಗಿದೆ. ಹಿಂದಿಯಂತಹ ಭಾಷೆ ಬೇಕಾಗಿಲ್ಲ. ಹಿಂದಿಯಂತಹ ದಾಳಿ ದೌರ್ಜನ್ಯವನ್ನ ಈ ಮೂಲಕ ಎಲ್ಲರೂ ಕೂಡ ಒಪ್ಪನ್ನು ಖಂಡಿಸಬೇಕು, ಹೋರಾಟವನ್ನು ಮಾಡಬೇಕು ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಭಾರತ್. ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವರು ಹಾಡಿದರು. ಕರ್ನಾಟಕ ಮಾತೆ ನಮ್ಮ ತಾಯಿ, ಭಾರತ ದೇಶ ನಮ್ಮ ಅಜ್ಜಿ. ಅವನಿಗೆ ಮೊದಲು ನೋಡ್ಬೇಕು, ಅಜ್ಜಿಗೆ ನೋಡ್ಬೇಕು, ಇದು ತೀರ್ಮಾನ. ಅಜ್ಜಿ ಕನ್ನಡ ಬರಲ್ಲ, ತಾಯಿ ಕನ್ನಡ ಬರುತ್ತೆ. ಇವತ್ತು ನನ್ನ ರಾಜಕೀಯ ಜೀವನ ಪ್ರಾರಂಭ ಆದದ್ದೇ ಹೋರಾಟ ಕನ್ನಡ ಮತ್ತು ದಲಿತ ಸಂರಕ್ಷಣೆ. ಈ ಎರಡರ ಮೇಲೆ ನನಗೆ ಜೈಲಿಗೆ ಮ್ಯಾಕ್ಸಿಮಮ್ ನಾನು ಜೈಲಿಗೆ ಹೋಗಿದ್ದು ಈ ಎರಡು ವಿಷಯದಲ್ಲಿ. ಎಮರ್ಜೆನ್ಸಿಯಲ್ಲಿ 15 ತಿಂಗಳ ಒಳಗಿದ್ದೆ. ಅದು ಬಿಟ್ಟರೆ ಹೈಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ದಲಿತರ ವಿರುದ್ಧ ಆಗ್ತಕ್ಕಂಥ, ಕರ್ನಾಟಕದ ಕನ್ನಡಿಗರ ವಿರುದ್ಧ, ಕನ್ನಡದ ವಿರುದ್ಧ ಆಗ್ತಕ್ಕಂಥ ಶೋಷಣೆ ವಿರುದ್ಧ ಹೋರಾಟ ಮಾಡಿ ಜೈಲುಗಳು ಅಭಿನಯರು 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಬಂಗಾರು ದತ್ತಾತ್ರೇಯ ಶೆಟ್ಟಿ, ಲಕ್ಷ್ಮೀನಾರಾಯಣ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ, ಈಗ ನೋಡಿ ಚಂಪಾಲಾಲ್ ಫುಲ್ಕುಲ್ ಮತ್ ಮಿಠಾಲಾಲ್ ಸುರ್ಸುರ್ ಬತ್ತಿ ಅವರು ಬಿಲ್ಡಿಂಗ್ ಮಾಲೀಕರಾದರು. ಅದೇ ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂಥ ಶೆಟ್ರು ರಾತ್ರಿ 10 ಗಂಟೆಗೆ ಹೊರಗಡೆ ದೋಸೆ ಮತ್ತು ಇಡ್ಲಿ ಮಾಡ್ತಾ ಇದ್ದಾರೆ. ನೀವು 10 ಗಂಟೆಗೆ ಅವೆನ್ಯೂ ನೋಡಿ ಹೋಗಿ, ಇಡ್ಲಿ ಮಾಡ್ತಿರೋರು, ದೋಸೆ ಮಾಡ್ತಿರೋರು ಅವರೇ. 30 ವರ್ಷದ ಹಿಂದೆ ಗುಂಡಾಯಿ ಶೆಟ್ಟಿ MLC ಇದ್ರು, ಅವ್ರಿಗೆ ಹೇಳ್ತಿದ್ದೆ, ನೀವು ಬಿಜೆಪಿ ಬೆಳೆಸ್ತಾ ಇಲ್ಲ, ಈ ರಾಜ್ಯದಲ್ಲಿ ಮಾರವಾಡಿಗಳಿಗೆ ಬೆಳೆಸ್ತಾ ಇದ್ದೀರಿ. ಗುಂಡಾಯಿ ಶೆಟ್ಟಿ, ಒಂದು ಕಾಲ ಬರುತ್ತೆ ನಿಮಗೆ ಅಂಗಡಿ ಮಾರವಾಡಿಗಳಿಗೆ ಕೊಟ್ಟು ನೀವು ಇಡ್ಲಿ ದೋಸೆ ಅವೆನ್ಯೂ ರೋಡ್ನಲ್ಲಿ ಮಾರೋ ಕಾಲ ಬರುತ್ತೆ. ಕಾಲಾಯ ತಸ್ಮೈ ನಮಃ. ಅದು ನನ್ನ ಕಣ್ಣಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ C&F ಏಜೆಂಟ್, ಕ್ಲಿಯರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್, ಬಟ್ಟೆ ಆಗಲಿ, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಆಗಲಿ, ಯಾರು C&F ಏಜೆಂಟ್? ITC ಕಂಪನಿ C&F ಏಜೆಂಟ್ ಯಾರು? ಅದೆಲ್ಲ ಏಜೆನ್ಸಿ ಔಷಧಿ ವ್ಯಾಪಾರ. ಕರ್ನಾಟಕದಲ್ಲಿ ಇವತ್ತು ಡ್ರಗ್ಗು, ಔಷಧಿಗಳನ್ನ ವ್ಯಾಪಾರ ನಿಯಂತ್ರಣ ಮಾಡ್ತಿರೋದು ಮಾರವಾಡಿಗಳು. ಇದು ಸಿದ್ದರಾಮಯ್ಯನವರಿಗೆ ಒಂದೇ ಮಾತು ಹೇಳ್ತೀನಿ, ನೀವು ರಾಜ್ಯದಲ್ಲಿ ಏನಿವತ್ತು ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಇಷ್ಟು ಸ್ಥಾನ ಬೇಕು ಕಡ್ಡಾಯ, ಇವತ್ತು ಕಂಪ್ಯೂಟರ್ ಸೈನ್ಸು ಮತ್ತು ಏನು ಎಲೆಕ್ಟ್ರಾನಿಕ್ ಕಂಪನಿಗಳಿದಾವೋ ಅಲ್ಲಿ ಮಾಡ್ತೀವಿ ಅಂತ ಬಿಲ್ ತರ್ತೀವಿ ಅಂತ ಹೊರಟರು, ಅದು ಅಷ್ಟಕ್ಕೆ ನಿಂತೋಯ್ತು. ಈ ಸರ್ಕಾರಕ್ಕೆ ಧೈರ್ಯ ಇದ್ರೆ ಕರ್ನಾಟಕದ ಕನ್ನಡಿಗ ಮಾತ್ರ ಕರ್ನಾಟಕದಲ್ಲಿ C&F ಏಜೆಂಟ್ ಆಗ್ಬೋದು, ಹೊರ ರಾಜ್ಯದವ್ರು ಆಗಕ್ಕಾಗಲ್ಲ ಅಂತ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ತಿಂಗಳಿಗೆ ಕನಿಷ್ಠ ಪಕ್ಷ 12,000 ಕೋಟಿ ರೂಪಾಯಿ ವರಮಾನ ಬರುತ್ತೆ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದು, ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ನಾವು ಕೊಡ್ತಿರೋ GST 4 ಲಕ್ಷ 4.25 ಲಕ್ಷ ಕೋಟಿ
ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಿರೋದು ಬರೀ 50,000 ಕೋಟಿ. ಯಾಕ್ರಿ? ನೀವು ನನಗೆ ಹುಡ್ದವ್ರ? ನಮ್ಗೆ ದುಡ್ಡು ತಗೊಂಡು ತಿಂತಾ ಇದ್ದೀರಿ ನೀವು. ನಾವು ದುಡ್ದು ನಮ್ಮ ಮಕ್ಕಳಿಗೆ ಕೊಡಕ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಇವತ್ತಿನ ದಿವಸ ನಮ್ಮ ದುಡ್ಡು ಇಟ್ಕೊಂಡು ನೀವು ಕೇಳ್ತಿದ್ದೀರಿ. 28 ಜನ MP ಗಳು. ಏನು 28 ಜನ ಧೀರಾದಿ ದೂರು ವೀರಾದಿ ವೀರರು ಪಾರ್ಲಿಮೆಂಟ್ ನಲ್ಲಿ ಎದ್ದು ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಹೇಳೋ ಧೈರ್ಯ ಇವತ್ತಿನ ದಿವಸ MP ಗಳಿಗಿಲ್ಲ. ನೀರಾವರಿ ಯೋಜನೆ ಮುಗಿಲಿಗೆ ಬಿದ್ದಿದೆ. ಇವತ್ತು ಕಾವೇರಿ ಮುಗಿಲಿಗೆ ಬಿದ್ದಿದೆ. ಮಹದಾಯಿ ಮುಗಿಲಿಗೆ ಬಿದ್ದಿದೆ. ಇವತ್ತು ಕರ್ನಾಟಕ ರಾಜ್ಯದ ಯಾವುದೇ ನೀರಾವರಿ ಯೋಜನೆಗಳು ನಾವು ಸ್ವಯಂ ಎತ್ತಕ್ಕೊಳಕ್ಕಾಗ್ತಾ ಇಲ್ಲ. ಕರ್ನಾಟಕದ ಕನ್ನಡಿಗರೇ, ನೀವು ಇವತ್ತು ಹುಷಾರಾಗದೆ ಹೋದ್ರೆ ಗುಲಾಮರಾಗ್ತೀರಿ. 4 ವರ್ಷ ಆದ್ಮೇಲೆ ಬರದಿಟ್ಕೊಳ್ಳಿ. ಇವ್ರು ಹಿಂದೂ ಮುಸ್ಲಿಂ ಏನ್ ಬೇಕಾದ್ರೂ ಮಾಡಬಹುದು. ನಾನು BJP ಅವ್ರಿಗೆ ಹೇಳಿದ್ರೆ ನಾವು ಸಾಬ್ರೆ ನೀವು ನಮ್ಗೆ ಎಷ್ಟು ನಮ್ಗೇನು ವ್ಯತ್ಯಾಸ ಆಗೋದೇ ಇಲ್ಲ. ಸಾಹೇಬ್ರೆ ಅಂತಲೇ ಕರೀತಾರೆ. ಆದ್ರೆ ಹೊಡ್ತಾ ಬಿಡೋದು ಯಾರಿಗೆ? ದಲಿತರಿಗೆ, ಹಿಂದುಳಿದವರಿಗೆ. ನೀವು ಹುಷಾರಾಗ್ಬೇಕಾಗುತ್ತೆ. ನಿಮ್ಮನ್ನು ಮುಗಿಸೋದಕ್ಕೆ ನಮಗ್ ಬಲಿ ಕೊಡ್ತಾರೆ ಅವರು. ನಮಗೆ ಒಪ್ಪಿಲ್ ಮಾಡಿಕೊಡ್ರೆ ನಮಗೆ ಅದು ಕೇರೆ ಮಾಡಿಲ್ಲ, ಮಾಡ್ಕೊಂಡು ಹೋಗಲ್ಲ. ನಮಗೆ ತಾಕತ್ತ ಇದೆ. ಸೌತೆಕಾಯಿ ಮಾರಾದ್ರೂ ನಾವು ಜೀವನ ಮಾಡ್ತೀವಿ. ನನ್ನ ಮಕ್ಕಳ ನಿಮ್ಮ ಎದುರಿಗೆ ನಾವು ತಲೆ ಬಗ್ಸಕ್ಕೆ ತಯಾರಾಗಿಲ್ಲ ಅಂತ ಹೇಳೋ ಶಕ್ತಿ ಇವತ್ತು ನಾವು ಬರ್ಬೇಕಾದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕನ್ಶಿರಾಮ್ರವರು, ಇವತ್ತು ದಲಿತರು ನೀವು ಫಸ್ಟ್ ಒಂದಾಗಿ. ನಾಯಿಗೂ ಕತ್ತೆಗೂ ಷರತ್ತು ಹತ್ತು. ರನ್ನಿಂಗ್ ರೇಸಲ್ಲಿ ಯಾರು ಫಸ್ಟ್ ಅಂತ. ನಾಯಿ ಹೇಳ್ತು ನಾನು ಫಸ್ಟ್ ಆಗ್ತೇನೆ, ಕತ್ತೆ ಹೇಳ್ತು ಆಗಲ್ಲ ಕಣಪ್ಪ ನಾನು ಫಸ್ಟ್ ಅಂತ. ಇಬ್ರು ರನ್ನಿಂಗ್ ರೇಸ್ ಶುರು ಮಾಡಿದ್ರು. ನಾಯಿನೂ ಓಡಕ್ ಶುರು ಮಾಡ್ತು, ಕತ್ತೆನೂ ಓಡಕ್ ಶುರು ಮಾಡ್ತು. ನಾಯಿ ಓಡಕ್ ಶುರು ಮಾಡಿದ ತಕ್ಷಣ ಬೀದಿಯಲ್ಲಿರೋ ನಾಯೆಲ್ಲ ಬೆನ್ನ ಹತ್ಬಿಟ್ಟು ಗೌ 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 ಅದು ಕೂಪತ್ಲ ಇತ್ತು. ಕತ್ತೆ ಆರಾಮ ಹೋಗಿ ಅಧಿಕಾರದಲ್ಲಿ ಕೂತು ಬಿಡು. ಇವತ್ತು ಕತ್ತೆ ಕೂತಿದೆ, ನಾಯಿಗಳ ತರ ನಾವು ಇನ್ನೂ ಕಿತ್ತಾಡ್ತಾ ಇದ್ದೇವೆ. ನಮಗೆ ಶತ್ರು ನಾವೇ. ದಲಿತರಿಗೆ ಶತ್ರು ಯಾರಾದ್ರೆ ದಲಿತರೇ. ಅವನು ಮುಂದುವರೆದ್ಬಿಟ್ಟು ಅವನು ಏನಾದ್ರು ಮಾಡಿ ಹಿಂದೆ ಕಾಲೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದವ್ರು ಯಾರ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಸಲ್ಮಾನರು ಮೆಜಾರಿಟಿ ಇರೋ ಜಾಗದಲ್ಲಿ ತಗೊಂಡೋಗಿ ಗೆಲ್ಸಿ ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸುವಂತ ಅವಕಾಶ ಮುಸಲ್ಮಾನರಿಗೆ ಆ ಕಾಲದಲ್ಲಿ ಸಿಕ್ಕಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಮೌಲಾನಾ ಅಬುಲ್ ಕಲಾಂ ಆಜಾದ್ಗೆ ನೀವು ರಿಸರ್ವೇಶನ್ ತಗೊಳ್ಳಿ ಅಂತ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಕಾಂಗ್ರೆಸ್ ಹಿಡಿತದಲ್ಲಿ ಇದ್ದು ತಗೊಳಕ್ ಹೋಗಲಿಲ್ಲ, ತಪ್ಪು ಮಾಡಿದ್ರು. ಇವತ್ತು ನಾವು ನಮಗಿಂತ ಕೆಟ್ಟ ಶೋಚನೆ ಪರಿಸ್ಥಿತಿ ಇವತ್ತಿನ ದಿವಸ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ IAS IPS DC ಆಗ್ಬಿಟ್ಟೆ ಅಂದ್ರೆ ದಲಿತ ಅವ್ನು ಬ್ರಾಹ್ಮಣ ಆಗ್ಬಿಡ್ತಾನೆ. ಅವನು ತನ್ನ ಸಮಾಜ ಜೊತೆ ಮಾತಾಡಕ್ಕೆ ಅವನು ತಯಾರಾಗಿಲ್ಲ. ಅವನು ದಲಿತರ ಕೇರಿಯಲ್ಲಿ ಬಂದು ಮಾತಾಡಕ್ ತಯಾರಾಗಿಲ್ಲ. ಅವನು ಮಂತ್ರಿ ಆಗ್ಬಿಟ್ಟ ಅಂದ್ರೆ ಇನ್ನೂ ಮಹಾಬ್ರಾಹ್ಮಣ ಆಗ್ಬಿಡ್ತಾನೆ ಅವನು. ಇದು ಹೋಗ್ಬೇಕು. ಈ ದಿನ ನವಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಈ ನಾಡಿಗೆ ಬಂದಂಥ ಅಪಾಯವನ್ನು ತಡೆಗಟ್ಟಲಿಕ್ಕೆ ಎರಡು ಬಹಳ ಮುಖ್ಯವಾದಂಥ ಅಪಾಯ ಈಗ ನಮ್ಮ ಎದುರಿಗೆ ಬಂದ್ಬಿಟ್ಟಿದೆ. ಮೊನ್ನೆ ಲೋಕಸಭೆಯಲ್ಲಿ ಭಾರತ ಸರ್ಕಾರದ ಗೃಹ ಸಚಿವರು ಒಬ್ಬ ತಮಿಳುನಾಡು MP ಮಾತಾಡುವಾಗ ಅದಕ್ಕೆ ಉತ್ತರ ಕೊಡ್ತಾರೆ, ಏನು ನಿಮಗೆ ಬುದ್ಧಿ ಇದೆಯಾ, ಒಂದು ಭಾಷೆನ ಇಟ್ಕೊಂಡು ದೇಶನ ಹಾಳು ಮಾಡ್ತಾ ಇದ್ದೀರಿ ಅಂತ. ಮಿಸ್ಟರ್ ಅಮಿತ್ ಶಾ, ನೀವೇನು ಮಾಡ್ತಾ ಇದ್ದೀರಿ?
ತಮ್ಮ ಕಾರ್ಯಕ್ರಮ ಏನು, ತಮ್ಮ ಉದ್ದೇಶಿತ ಯೋಜನೆ ಏನು. ಅಲ್ಲಿ ರಾಮೇಶ್ವರಕ್ಕೆ ಪ್ರಧಾನಮಂತ್ರಿ ಬಂದು ಮಾತಾಡ್ತಾರೆ. ಸ್ಟಾಲಿನ್ ಅವರು ಆ ಸಭೆಯಲ್ಲಿ ಇರಬೇಕಿತ್ತು, ಮುಖ್ಯಮಂತ್ರಿ ತಮಿಳುನಾಡು. ಅವರು ಇರಲಿಲ್ಲ, ಇರಬೇಕಾಗಿತ್ತು. ಇರದೇ ಇರೋದು ಒಂದು ತಪ್ಪು. ಒಂದು ಭಾಷೆಯನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಒಂದು ಮೆಡಿಕಲ್ಲು, ಇಂಜಿನಿಯರು ಇತ್ಯಾದಿಗಳನ್ನ ಮಾಡಲಿಕ್ಕೆ ಎಲ್ಲ ನಿಮ್ಮ ಭಾಷೆಯಲ್ಲೇ ಮಾಡ್ತೀರಾ ಅಂತ ಹೇಳಿ ಕೂಕವಾಗಿ ಅಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಮಾತಾಡ್ತಾರೆ ಪ್ರಧಾನಮಂತ್ರಿ. ಅಲ್ರಿ ಪ್ರಧಾನಿಗಳೇ, ನೀವು ಇಂಗ್ಲಿಷೇ ಬರ್ದಲ್ಲೇ ಅದು ಎಷ್ಟು ದಿವಸ ನೀವು ಪ್ರಧಾನಿಯಾಗಿ ಮುಂದುವರಿತಾ ಇದ್ದೀರಿ? ನೀವು ನಮಗೆ ಪಾಠ ಹೇಳ್ಕೊಡ್ತಾ ಇದ್ದೀರಿ. ಜಪಾನ್ ದೇಶ ಜಗತ್ತಿನ ಯಾವುದೇ ಭಾಷೆಯನ್ನ ಕಲೀಲಿಲ್ಲ. ಜಪಾನ್ ದೇಶ ಜಗತ್ತಿನ ಯಾವುದೇ ಭಾಷೆ ಕಲೀಲಿಲ್ಲ. ತಂತ್ರಜ್ಞಾನದಲ್ಲಿ ಜಗತ್ತಿನ ಹೆಬ್ಬಾಗಿಲನ್ನ ದಾಟಿ ಮುಂದೆ ಇದೆ. ಎಲ್ಲ ತಂತ್ರಜ್ಞಾನದಲ್ಲಿ, ಆಟೋಮೊಬೈಲ್ ಇರಲಿ, ಸಾಫ್ಟ್ವೇರ್ ಇರಲಿ, ಎಲ್ಲ ವಿಚಾರದಲ್ಲಿ ಜಪಾನ್ ತನ್ನ ಭಾಷೆಯಲ್ಲೇ ಅಧ್ಯಯನ ಮಾಡಿ ಜಗತ್ತನ್ನ ಬಹಳ ಸರಳವಾಗಿ ಕರಗಿಸ್ಕೊಂಡು ಜಗತ್ತಿನ ತಂತ್ರಜ್ಞಾನ ಎಷ್ಟು ವಿಕಾಸವಾಗಿ ಬೆಳೀತಾ ಇದೆಯೋ ಅದರಲ್ಲಿ ಬಹುಭಾಗ ಜಪಾನಿಗರು ಇಲ್ವಾ? ಇದು ನಮ್ಮ ಮುಂದೆ ಇರುವಂತ ಬಹಳ ಮುಖ್ಯವಾದಂಥ ವಿಷಯ ಆಗಿದೆ. ಇವತ್ತು MBBS ಇರ್ಬೋದು, BE ಇರ್ಬೋದು, ತಾಂತ್ರಿಕ ಶಿಕ್ಷಣಗಳಿರ್ಬೋದು, ಅರ್ಥಶಾಸ್ತ್ರ, ಗಣಿತಶಾಸ್ತ್ರ, ಮ್ಯಾನೇಜ್ಮೆಂಟ್ಗಳು, ಎಲ್ಲ ವಿಷಯದಲ್ಲೂ ಕೂಡ ಅವರು ಜಪಾನಿಗರು ತಮ್ಮದೇ ಭಾಷೆಯಲ್ಲಿ ಕಲಿತು ತಮ್ಮ ಆಡಳಿತ ಭಾಷೆಯಲ್ಲೇ ಇಡೀ ಜಗತ್ತಿಗೆ ಆದರ್ಶವಾಗಿದ್ದಾರಲ್ಲ. ಪ್ರಧಾನಮಂತ್ರಿಗಳೇ, ನೀವು ತಮಿಳ್ ಭಾಷೆ, ತಮಿಳುನಾಡನ್ನ ಕುರಿತು ಈ ರೀತಿ ಕುಹಕವಾಗಿ ಮಾತಾಡೋದನ್ನ ಮೊದಲು ಬಂದ್ ಮಾಡಬೇಕು. ಇದು ಸರಿಯಲ್ಲ. ಇದನ್ನ ಇಂಡೈರೆಕ್ಟ್ ಆಗಿ ಅವ್ರನ್ನ ದಮನ ಮಾಡುವ ನೀತಿಯಲ್ಲಿ ನೀವು ಹಿಂದಿಯನ್ನ ಇಡೀ ಭಾರತದ ಮೇಲೆ ಮುಚ್ಚೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಸರಿಯಾದ ನಡವಳಿಕೆ ಅಲ್ಲ. ಯಾಕೆ ನಮಗೆ ಕನ್ನಡ ನಾಡಿನಲ್ಲಿ ಅಥವಾ ಯಾವ್ಯಾವ ರಾಜ್ಯಗಳಲ್ಲಿ ಪ್ರಾದೇಶಿಕ ಭಾಷೆ ಇದೆಯೋ ಅದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಅತ್ಯಂತ ಸರಳವಾಗಿ ಹೇಳೋದಂದ್ರೆ, ನಮ್ಮ ರೈತರು ಇವತ್ತು ಬ್ಯಾಂಕಿಗೆ ಹೋಗ್ತಾರ್ರಿ. ಬ್ಯಾಂಕಿಗೆ ಹೋಗ್ತಾರೆ, 1-2 ಲಕ್ಷ ಸಾಲ ಬೇಕು, 50,000 ಸಾಲ ಬೇಕು, 25,000 ಸಾಲ ಬೇಕು. ಸಾಲಕ್ಕೆ ಹೋಗಿ ಬ್ಯಾಂಕಿನಲ್ಲಿ ಅರ್ಜಿ ಕೊಡ್ತಾನೆ. ಅವನು ಬ್ಯಾಂಕ್ ಅಧಿಕಾರಿ 25-30 ಆಳೆಗಳಿಗೆ ಸೈನ್ ಮಾಡಿಸ್ಕೊಂತಾರೆ. ಆ ಅರ್ಜಿ ಫಾರ್ಮೇಟ್ ಇಂಗ್ಲಿಷು ಮತ್ತು ಹಿಂದಿನಲ್ಲಿ ಇರುತ್ತೆ, ಕನ್ನಡ ಭಾಷೆ ಇರೋದಿಲ್ಲ. 25-30 ಕಡೆ ಸೈನ್ ಮಾಡಿಸ್ಕಂತನಲ್ಲ, ಅದು ಏನಂತ ಹೇಳಿ ನಾನು ರೈತ ಸಹಿ ಹಾಕ್ಬೇಕು? ನನಗೆ ಅರ್ಥ ಆಗ್ಬೇಕು ತಾನೆ, ನನ್ನ ಸಹಿ ಯಾಕೆ ಪಡಿತಾ ಇದ್ದಾನೆ ಅಂತ. ನನಗೆ ಅರ್ಥ ಆಗದೇ ಇರ್ತಕ್ಕಂಥ ಭಾಷೆಯಲ್ಲಿ 25-30 ಸೈನ್ ತಗಂತೀಯಲ್ಲ, ಇದು ಏನಪ್ಪ ಪ್ರಧಾನಿ, ನೀನೇ ಉತ್ತರ ಹೇಳು. ನಿಮಗೇನಾರ ಮರ್ಯಾದೆ ಇದ್ರೆ ನನಗೆ ಗೊತ್ತಿಲ್ಲದಂಥ ಭಾಷೆಯಲ್ಲಿ ನನ್ನ ಸೈನ್ ತಗಂತೀಯಲ್ಲ, ಇದು ನಿನ್ನ ಮೂರ್ಖತನ ಅಲ್ವಾ? ನಿಮ್ಮ ಮೂರ್ಖತನ ಅಲ್ವಾ? ಮತ್ತೆ ನಾಡಿನ ಹಿತದೃಷ್ಟಿಯಿಂದ ಸರಿ ಇದೆ,
ಮತ್ತೆ ರಾಜ್ಯದ ಹಿತದೃಷ್ಟಿಯಿಂದ ಸರಿ ಇದೆ. ಭಾಷೆ, ಈ ಮಣ್ಣಿನ ಭಾಷೆ, ಜನರ ಭಾಷೆ, ಈ ಭಾಷೆ ಭಾವನಾತ್ಮಕವಾಗಿ ನಮ್ಮನ್ನ ತಪ್ಪಿಕೊಂಡಿದೆ. ನಾವು ಭಾಷೆಯನ್ನ ತಪ್ಪಿಕೊಂಡಿದ್ದೀವಿ, ನನ್ನ ತಾಯಿ ಭಾಷೆ. ಹಾಗಾಗಿ ಇದರಿಂದ ದೂರ ಮಾಡಲಿಕ್ಕೆ ನೀವು ನಮ್ಮಿಂದ ಸಾಧ್ಯ ಇಲ್ಲ. ಮತ್ತೆ ಈ ಕ್ಷೇತ್ರ ಮರು ವಿಂಗಡಣೆ ಇದೆಯಲ್ಲ, ಇದರಂತ ದ್ರೋಹ, ವಂಚನೆ, ಮೋಸ ಮತ್ತೊಂದಿಲ್ಲ. ಇದನ್ನೇನಾದ್ರೂ ತಾವು ಬಲಾತ್ಕಾರ ಮಾಡಿದ್ರೆ ದಕ್ಷಿಣ ಭಾರತ ಒಟ್ಟಾಗ್ತೀವಿ, ನಾವು ಪ್ರತಿರೋಧಕ್ಕೆ ತಯಾರಿರ್ತೀವಿ. ಇದು ನಮ್ಮ ಸಂದೇಶ ಅಂತೇಳಿ ನಾವು ಕೊನೆಯದಾಗಿ ಉತ್ತರ ಹೇಳ್ಬೋದು ತಾನೆ? ಎಸ್ ಅಂದ್ರೆ ಎಲ್ಲರೂ ಒಂದು ಚಪ್ಪಾಳೆ ತಟ್ಟಿ ಹೇಳ್ತಾರೆ. ಮತ್ತೆ ನಾವು ಭೇಟಿಯಾಗೋಣ. ನಾವು ಅಕ್ಕಪಕ್ಕದ ರಾಜ್ಯಗಳು, ಈಗ ಸ್ಟಾಲಿನ್ ಕರೆದ್ರೆ ಡಿ.ಕೆ. ಶಿವಕುಮಾರ್ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಒಂದು ಕಾರ್ಯಕ್ರಮ ಏನೋ, ಅವನ ಅಜೆಂಡನೇ ಬೇರೆ. ಅವ್ರ ರಾಜಕೀಯ ಹೊಂದಾಣಿಕೆಯ ಕಾರ್ಯಕ್ರಮಗಳು. ನಮ್ದು ಹಂಗಿಲ್ಲ, ನಾಡಿನ ಹಿತಾಸಕ್ತಿಯ ಕಾರ್ಯಕ್ರಮಗಳು. ತಮಿಳು ಭಾಷೆ ನಮ್ದೇ, ದಕ್ಷಿಣ ಭಾರತದ ದ್ರಾವಿಡ ಭಾಷೆ. ತೆಲುಗು ಭಾಷೆ ನಮ್ದೇ, ದ್ರಾವಿಡ ಭಾಷೆ. ಕೇರಳ ಭಾಷೆ ನಮ್ದೇ, ದ್ರಾವಿಡ ಭಾಷೆ. ನಮ್ದೇ ಗೋವಾ ಭಾಷೆ, ಕೊಂಕಣಿ ದಕ್ಷಿಣ ಭಾರತದ ದ್ರಾವಿಡ ಭಾಷೆ. ಹಾಗಾಗಿ ಬಂಧುಗಳೇ, ನಾವು ದ್ರಾವಿಡ ಜನ ಏನು ಉತ್ತರ ಭಾರತೀಯರಿಗೆ ಅಸಹ್ಯ ತರ ಕಾಣ್ತೀವೋ, ಇದನ್ನ ಮುಂದುವರಿಸಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಅಮಿತ್ ಶಾ ಒಂದ್ ಕಡೆ ಮಾತಾಡ್ತಾರೆ, ಅವ್ರು ಪಾಕಿಸ್ತಾನಕ್ಕೆ ಹೋದ್ರೆ ಅವ್ರಿಗೆ ಏನೋ ಅನ್ಸೋದೇ ಇಲ್ವಂತೆ, ಇಂಡಿಯಾದಲ್ಲೇ ಇದ್ದೀನಿ ಅಂತೇಳಿ ಅನ್ನಿಸ್ಬಿಡುತ್ತೆ. ಆದ್ರೆ ದಕ್ಷಿಣ ಭಾರತಕ್ಕೆ ಬಂದ್ರೆ ನಾನು ಯಾವುದೋ ದೇಶಕ್ಕೆ ಬಂದಿದ್ದೀನಿ ಅಂತೇಳಿ ಅನ್ನಿಸ್ಬಿಡುತ್ತಾನೆ. ಏನ್ ಮಾಡ್ಬೇಕು? ಏನಪ್ಪ ಮಾಡ್ಬೇಕು? ನಾವು ಹೇಳ್ಬೇಕು, ನೀವೇನಾರ ಸರಿಯಾಗಿ ಕನ್ನಡವನ್ನ ಕಲಿತು ಇಲ್ಲಿ ಮಾತಾಡದೆ ಇದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಭಾಷಣ ಮಾಡಬೇಕು. ಇನ್ನು ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ನಿಮಗೆ ಅವಕಾಶ ಕೊಡೋದಿಲ್ಲ. ಇದು ಎಚ್ಚರಿಕೆ ಅಂತ ಹೇಳ್ಬೇಕಾಗತ್ತೆ. ಹೇಳೋಣ ಬೇಡ? ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಬಂಧುಗಳ, ಇವತ್ತು ಹಿಂದಿ ಅಂತಕ್ಕಂಥ ವಿಚಾರದಲ್ಲಿ ಒಂದು ಭಾಗವಾಗಿ ನಾವು ತಗೊಳ್ಬೇಕಷ್ಟೇ ಅದನ್ನ. ಯಾಕೆಂತ ಹೇಳಿದ್ರೆ ಹಿಂದಿ ದಕ್ಷಿಣ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಬಲವಂತವಾಗಿ ಏರಬಾರದು ಅಂತ. ಉತ್ತರ ಭಾರತದಲ್ಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಅವರವ್ರದೇ ಭಾಷೆಗಳಿದೆ. ಪಂಜಾಬ್ ಅವ್ರ ಭಾಷೆ ಇದೆ, ರಾಜಸ್ಥಾನ್ ಅವ್ರ ಭಾಷೆ ಇದೆ, ಅದೇ ಥರ ಬಂದು ಇವತ್ತು ಬೆಂಗಾಲ್ ಅವ್ರ ಭಾಷೆ ಇದೆ. ಈ ಥರ ಭಾಷೆಗಳು ಅವರವ್ರದೇ ಭಾಷೆಗಳಿದೆ. ಒಂದು 7-8 ರಾಜ್ಯದಲ್ಲಿ ಮಾತ್ರ ಹಿಂದಿ ಇರ್ಬೋದು. ಇನ್ನು ದಕ್ಷಿಣ ಭಾರತ ಎಲ್ಲ ಕೂಡ ದ್ರಾವಿಡರು, ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಈಗಾಗಿರ್ತಕ್ಕಂಥ ತೆಲಂಗಾಣ, ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗೋಸ್ಕರ, ಪರಿವರ್ತನೆಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ನಮ್ಮೆಲ್ಲ ಐಕಾನ್ಗಳು ಕೂಡ ಈ ರಾಜ್ಯದವರೇನಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಬರ್ತದ್ದು ಮಹಾರಾಷ್ಟ್ರ, ಮಹಾತ್ಮ ಜ್ಯೋತಿರಾವ್ ಫುಲೆ ಮಹಾರಾಷ್ಟ್ರ, ಛತ್ರಪತಿ ಸಾಹು ಮಹಾರಾಜು ನಾನ್ ಬ್ರಾಹ್ಮಣ್ಸ್ಗೆ ರಿಸರ್ವೇಷನ್ ಫಸ್ಟ್ ಕೊಟ್ಟಿದ್ದು 1950%. ಅವರು ಕೂಡ ಮಹಾರಾಷ್ಟ್ರದವರು. ಏನು ಶಿವಾಜಿ ಅವರು ಹೇಳ್ತಾರೆ ಹಿಂದೂವಾದಿಗಳು ಅಂತ, ಹಿಂದೂವಾದಿಗಳಲ್ಲ ಅವರು, ಆ್ಯಕ್ಚುಲಿ ಶೂದ್ರರು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವರು. ಅವರು ಕೂಡ ಮಹಾರಾಷ್ಟ್ರದವರು. ಬದಲಾವಣೆಗೋಸ್ಕರ ಹೋರಾಟ ಮಾಡಿದಂಥ ರವಿದಾಸರವರು 400 ವರ್ಷಗಳ ಹಿಂದೆ, ಅವರು ಉತ್ತರ ಭಾರತದವರು. ಅದೇ ಥರ ಕಾಂಚೀರಾಮ್ ಸಾಹೇಬರು ಕೂಡ ಉತ್ತರ ಭಾರತದವರು. ಹಾಗಾಗಿ ಆ ರಾಜ್ಯಕ್ಕೆ ಬೇಕಾದ್ದನ್ನು ಏನು ಬೇಕಪ್ಪ ಅಂತ ಪಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಬಿಡ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ರೈತರದ್ದು ಭಾಳ ದೊಡ್ಡ ಸಂಖ್ಯೆ ಇದೆ. ಅದೇ ಥರ 140 ಕೋಟಿನಲ್ಲಿ 35-40 ಕೋಟಿ ಮತ್ತು SC ಮತ್ತು ST ಇದ್ದಾರೆ. ಕಮ್ಮಿ ಅಂದರೆ 20-25 ಕೋಟಿ ಜನ ಧಾರ್ಮಿಕ ಸಂಖ್ಯಾತರಿದ್ದಾರೆ. ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬುದ್ಧಿಸ್ಟು, ಜೈನರು, ಪಾರ್ಸಿ, ಸಿಖ್ಖರೆಲ್ಲ ಒಳಗೊಂಡಂಗೆ. ಅದೇ ಥರ ಉರ್ದು ಭಾಷೆಯನ್ನು ಮಾತಾಡೋರು ಹೆಚ್ಚು ಕಡಿಮೆ 20 ಕೋಟಿ ಜನ ಇದ್ದಾರೆ.
ಹಾಗಾಗಿ ಅವರವರ ಭಾಷೆಗಳನ್ನು ಅವರು ಕೆಲವು ಕಾಲಘಟ್ಟದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನ ದಕ್ಷಿಣ ಭಾರತದವರು ವಿರೋಧ ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ಮುಸಲ್ಮಾನರು ಅಂತ ನೋಡಿದಾಗ ಮನುವಾದಿಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಮ್ಮ ವಿರೋಧಿಗಳು ಅಂತ ನೋಡ್ತಾರೆ. SCಗಳು ಕೂಡ ಹಂಗೆ ನೋಡ್ತಾರೆ, ರೈತರು ಕೂಡ ಹಂಗೆ ನೋಡ್ತಾರೆ. ಹಾಗಾಗಿ ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಏರು ಮಾಡಿ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಅಲ್ಲ ಅನ್ನೋದನ್ನು ವಿರೋಧ ಮಾಡೋಕ್ಕೆ ನಮ್ಮ ವೇದಿಕೆ ಗಟ್ಟಿಗಿರ್ಬೇಕಂತಕ್ಕಂಥದ್ರಲ್ಲಿ ಅನುಮಾನ ಏನು ಬೇಡ. ಆ ಕೆಲಸವನ್ನು ನಾವು ಮಾಡೋಣ. ಈಗಾಗಲೇ ತಮಿಳುನಾಡು ದಂಡಾಘೋಷವಾಗಿ ಅವರು ಹೇಳಿದ್ದಾರೆ, ಏನು ನೀವು ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡಲ್ಲ, ತ್ರಿಭಾಷೆಗೆ ನಾವು ವಿರೋಧ ಮಾಡ್ತೀವಿ, ನಾವು ಒಪ್ಪಲ್ಲ ಹೇಗೆ ಕಾಣೋದು ಅಂತ ಅವರು ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು ಇವೆಲ್ಲ ಏನಿದ್ದಾವೆ ಅವ್ರು ಯಾರು ಕೂಡ MP ಗಳು MLAಗಳು ಅದ್ರ ಕರ್ನಾಟಕದಲ್ಲಿ 28 MP ಇದ್ದರೂ ಕೂಡ ಆ ವಿಚಾರವನ್ನು ಮಾತಾಡಿಲ್ಲ. ಅದು ಯಾಕಪ್ಪ ಮಾತಾಡಿಲ್ಲ, ಅವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ, ಇವತ್ತು ಈ ದೇಶದಲ್ಲಿ 6 ರಾಷ್ಟ್ರೀಯ ಪಕ್ಷ ಇದ್ದಾವೆ. 5 ರಾಷ್ಟ್ರೀಯ ಪಕ್ಷನೂ ಬ್ರಾಹ್ಮಣರು. ಕಾಂಗ್ರೆಸ್ ಕಾಶ್ಮೀರ ಬ್ರಾಹ್ಮಣರದು, BJP ಲಕ್ನೋ ಮತ್ತು ನಾಗ್ಪುರ ಬ್ರಾಹ್ಮಣರದು, ಕಮ್ಯುನಿಸ್ಟ್ ಬೆಂಗಾಲಿ ಬ್ರಾಹ್ಮಣರದು, NCP ಕೂಡ ತೃಣಮೂಲ ಕಾಂಗ್ರೆಸ್ ಕೂಡ. ಇನ್ನು ಕರ್ನಾಟಕ ಕಥೆ ನಿಮಗೆ ಗೊತ್ತಿದೆ ಯಾರೋ ನ್ಯಾಯ ಕೈಲಿದೆ ಅಂತ. ಅದರಿಂದ ಮರುವಿಂಗಡಣೆ ಕೂಡ ನಾವು ಭಾಷೆನ ಕೂಡ ವಿರೋಧ ಮಾಡಬೇಕು, ಒಂದು ಭಾಗವಾಗಿ ಅಷ್ಟೇ ಇದ್ರನ್ನ. ಮತ್ತು ಮರುವಿಂಗಡಣೆಯನ್ನು ನಾವು ಹೆಚ್ಚಾಗಿ ವಿರೋಧವನ್ನು ಮಾಡಲೇಬೇಕು. ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ, ಗೋಪಿನಾಥ್ ಅವರು ಕೂಡ ಅದನ್ನ ವಿವರಣೆಯನ್ನು ಕಾಸ್ಟಿಕೋ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಹೆಚ್ಚು ಸೀಟ್ ಅವ್ರಿಗಾಗಿ 190 ಸೀಟ್ ಅವ್ರಿಗೆ ಎಷ್ಟಾಗ್ತದೆ, ಅಥವಾ ನಾವು 26 ಸೀಟ್ ಕಳ್ಕೊಂತೀವಿ ಅಂದರೆ ನಾಳೆ ದಿನ ದಕ್ಷಿಣ ಭಾರತವನ್ನು ಅವರು ಟೋಟಲಾಗಿ ಕಡೆಗಣಿಸ್ತಾರೆ. ಈಗಾಗಲೇ ಕಡೆಗಣಿಸಿಬಿಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ಸು BJP ದಳದಲ್ಲಿ ಇರ್ತಕ್ಕಂಥವ್ರು ಮಾತಾಡಲ್ಲ. ಯಾಕೆಂದ್ರೆ ಅವ್ರ ಮಾಲೀಕರೆಲ್ಲ ಉತ್ತರ ಭಾರತದವರು, ಡೆಲ್ಲಿನವರು. ಅವ್ರ ಮಾಲೀಕರೆಲ್ಲ ಉತ್ತರ ಭಾರತ ಡೆಲ್ಲಿನವರು ಆಗಿರೋದ್ರಿಂದ ಅವ್ರು ಮಾತಾಡೋಕ್ಕೆ ಹೋದರೆ ಅವ್ರನ್ನ ಕೆಲಸದಿಂದ ತೆಗೆದುಬಿಡ್ತಾರೆ. ಆ ಭಯಕ್ಕೋಸ್ಕರ ಅವರು ಮಾತಾಡೋಕ್ಕೆ ಹೋಗಲ್ಲ. ಆ ಭಯ ನಮಗೇನಿಲ್ಲ. ಇವಾಗ ನಮ್ಮಲ್ಲೇ ಕೂಡ ಉತ್ತರ ದಕ್ಷಿಣ ಅಂತ ವಿಚಾರ ಬಂದಾಗ ಮಾಯಾವತಿ ಅವರು ಉತ್ತರ ಭಾರತದ ದಲಿತರಿಗೆ ಹೆಚ್ಚು ರಿಸರ್ವೇಷನ್ ಬೇಕು, ದಕ್ಷಿಣದವ್ರಿಗೆ ಕೊಡೋಕೆ ನಾನು ಒಪ್ಪಲ್ಲ, ನನ್ನ ಜೀವನ ನಾನು ಬಿಡಲ್ಲ ಅಂತ ಹೇಳಿ ಅವ್ರು ಭಾಳ ವಿರೋಧ ಮಾಡಿದ್ರು. ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ರು, ರಿವ್ಯೂ ಪಿಟಿಷನ್ ಹಾಕಿದ್ರು. ಚಂದ್ರಶೇಖರ್ ಕೂಡ ಅದೇ ಹಾಕಿದ. ಚಂದ್ರಶೇಖರ್ ಆಜಾದನ್ನ ಮನುಷ್ಯ ಪಾಸ್ವನ್ ಮಗ ಹಾಕಿದ, ಭೀಮಾರಿಬಿನದು ಪಾಸ್ವನ್ ಮಗ ಕೂಡ ಹಾಕಿದ. ಅದಕ್ಕೆ ನಾವು ಕಾಂಚೀರಾಮ್ ಅವರು ಸಾಹೇಬ್ರ ಒಟ್ಟಿಗೆ ನಾವು ಈ ದೇಶದಲ್ಲಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟರೆ ಎರಡನೇ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನೂ ಕೂಡ ರಾಜಕೀಯದಲ್ಲಿ ಸಕ್ಸಸ್ ಆದ ಟೈಮಲ್ಲಿ ಅವರ ಸಿದ್ಧಾಂತದಲ್ಲಿ ಸಕ್ಸಸ್ ಆದವರು ಕಾಂಚೀರಾಮ್ ಸಾಹೇಬರು. ಏನು ನವ ಕರ್ನಾಟಕ ನಿರ್ಮಾಣ ಅಂತ ಹೇಳಿ ನಾವೊಂದು ಆಂದೋಲನವನ್ನು ಶುರು ಮಾಡಿದ್ದೀವಿ. ಈ ಆಂದೋಲನದ ಮೊದಲನೇ ಕಾರ್ಯಕ್ರಮ ಇದು. ನಾವು ಜನತಾ ಪ್ರಣಾಳಿಕೆಯನ್ನು ಹೊರಗಡೆ ತಂದ ನಂತರದಲ್ಲಿ ಸುಮಾರು 18 ಜಿಲ್ಲೆಗಳಲ್ಲಿ ಪ್ರಣಾಳಿಕೆಯನ್ನು ಕುರಿತಾಗಿ ನಾವು ಚರ್ಚೆಗಳನ್ನು ಮಾಡಿದ್ದೀರಿ. ಜನರ ಮಧ್ಯೆ ಹೋಗಿದ್ದೀರಿ, ಅವ್ರ ಮಧ್ಯೆ ನಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ಪ್ರಣಾಳಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೀರಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾವು ಅವರಲ್ಲಿ ಕೇಳಿದ್ದೀವಿ. ಆದರೆ ಇದು ಕಾರ್ಯಕ್ರಮ ರೂಪವಾಗಿ ಒಂದು ರಾಷ್ಟ್ರೀಯ ಸಮಸ್ಯೆ, ಇವತ್ತು ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಸ್ಯೆಯನ್ನು ಇವತ್ತು ಚರ್ಚೆಗೆ ಒಳಪಡಿಸೋದ್ರ ಮುಖಾಂತರ, ಒಂದು ಸಂವಾದದ ಮುಖಾಂತರ ಇದಕ್ಕೊಂದು ಪರಿಹಾರವನ್ನು ಕಂಡಿಡ್ಕೊಳ್ಬೇಕು ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡು ಸರ್ಕಾರ ಈಗಾಗಲೇ ಅದು ಘಂಟಾಘೋಷವಾಗಿ ಘೋಷಣೆ ಮಾಡಿದೆ. ಹಾಗಾಗಿ ಅವ್ರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕು ಈ ಸಂದರ್ಭದಲ್ಲಿ. ಹಿಂದಿ ಗೋಪಿನಾಥ್ರವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಅನ್ನದ ಭಾಷೆ ಅಂತೇಳಿ. ಬಹುಶಃ ಅನ್ನದ ಭಾಷೆ ಅಂದರೆ ನನ್ಗೆ ಗೊತ್ತಿರೋಂಗೆ ಅದು ಇಂಗ್ಲೀಷ್ ಒಂದೇ. ಅದು ಮಾತೃಭಾಷೆ, ನಮ್ಮ ಬದುಕಿನ ಭಾಷೆ, ಅದು ನಮ್ಮ ಸಂವಹನ ಭಾಷೆ. ನಮ್ಗೆ ಏನೇ ಬೇಕು, ನಾವು ಏನೇ ಹೇಳಬೇಕು ಅಂದರೆ ಅದು ನಮ್ಮ ಮಾತೃಭಾಷೆಯಲ್ಲೇ ಆಗಬೇಕು. ಆದರೆ ಇಡೀ ವಿಶ್ವದಲ್ಲಿ ಓಡಾಡಬೇಕು, ಇಡೀ ದೇಶದಲ್ಲಿ ಓಡಾಡಬೇಕು ಅಂದರೆ ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕಾಗಿದೆ. ಇಂಗ್ಲೀಷ್ ಒಂದು ಗೊತ್ತಿದ್ರೆ ಸಾಕಾಗ್ತದೆ.
ಅಂದರೆ ಉತ್ತರ ಭಾರತದವ್ರಿಗೆ 2 ಭಾಷೆ, ನಮಗೆ ಮಾತ್ರ 3 ಭಾಷೆಯನ್ನು ಹೇಳ್ತಕ್ಕಂಥದ್ದು. ಮಾತೃಭಾಷೆಯನ್ನು ಕಲಿಬೇಕು, ಅದ್ರ ಜೊತೆಯಲ್ಲಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷನ್ನು ಕಲಿಬೇಕು. 3ನೇದಾಗಿ ನಮ್ಗೆ ಯಾವ ಭಾಷೆ ಬೇಕೋ ಅದು ಭಾಷೆಯನ್ನು ಕಲಿಯತಕ್ಕಂಥ ಹಕ್ಕುಗಳು ಸವಲತ್ತುಗಳು ನಮಗಿದೆ. ಆದರೆ ಇಲ್ಲ ನೀವು ಹಿಂದಿನೇ ಕಲಿಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದು ಹಿಂದೆ ಏನೋ ಒಂದು ಹುನ್ನಾರ ಇದೆ ಅಂತೇಳಿ ಆ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಅವರು ವಕ್ಫ್ ಬಿಲ್ಲನ್ನು ತಂದಿದ್ದಾರೆ. ಆ ತರೋದ್ರ ಮುಖಾಂತರ ಅವರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದೆ ಇನ್ನೂ ಅವ್ರು 4 ವರ್ಷದಲ್ಲಿ ಇನ್ನೂ ಏನೇನು ಅವಾಂತರಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಈ ಹಿಂದುತ್ವ ಅಥವಾ ಹಿಂದೂಸ್ತಾನ್ ಅಂತ ಹೇಳಿ ಒಂದು ದೇಶ ಒಂದು ಭಾಷೆ, ಒಂದು ದೇಶ ಒಂದು ಚುನಾವಣೆ, ಈ ರೀತಿಯಾಗಿ ಅವರು ಅಥವಾ ನಾಗರಿಕ ಸಿವಿಲ್ ಕೋಡನ್ನು ತರಬೇಕು ಅಂತೇಳಿ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರಬೇಕು ಅಂತ ಇವು ಅವರ ಅಜೆಂಡಾಗಳು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಗೋಪಿನಾಥ್ ಅವ್ರನ್ನ ಕೇಳೋಣ ಅಂತ, ಅನಿಲೇಷನ್ ಆಫ್ ದಿ ಕಾಸ್ಟ್ ಅಲ್ಲಿ ಬಾಬಾ ಸಾಹೇಬ್ ವಿಚಾರವನ್ನು ಎತ್ತಾರೆ. ಬಾಬಾ ಸಾಹೇಬ್ ಯಾವುದೇ ಒಂದು ಪೊಲಿಟಿಕಲ್ ಆಗಿ ನೀವು ಗಟ್ಟಿ ಆಗಬೇಕು ಅಥವಾ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಫಸ್ಟ್ ಧಾರ್ಮಿಕವಾಗಿ ನೀವು ಗಟ್ಟಿ ಆಗಬೇಕು ಅಂತಾರೆ ಬಾಬಾ ಸಾಹೇಬ್. ಅನಿಲೇಷನ್ ಆಫ್ ದಿ ಕಾಸ್ಟ್ ಅಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ, ನಿಮಗೆ ಎಷ್ಟು ಉದಾಹರಣೆಗಳು ಬೇಕು, ಅಮೇರಿಕ ಬೇಕಾ, ಜರ್ಮನಿ ಬೇಕಾ, ಇಟಲಿ ಬೇಕಾ, ಯಾವ್ದು ಬೇಕು ಹೇಳಿ. ಅಲ್ಲೆಲ್ಲ ಫಸ್ಟು ಧಾರ್ಮಿಕ ಆಂದೋಲನಗಳಾಯಿತು. ಧಾರ್ಮಿಕ ಆಂದೋಲನಗಳ ಮುಖಾಂತರ ಅವರು ಗಟ್ಟಿ ಆಗ್ತಾ ಹೋದ್ರು. ಆ ನಂತರದಲ್ಲೇ ಅವರು ರಾಜಕೀಯದ ಗಟ್ಟಿತನವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತೆ. ಸಾಂಸ್ಕೃತಿಕ ರಿಲಿಜಿಯಸ್ ಅಂಡ್ ಕಲ್ಚರ್ ಆಗಿ ಅಂತ. ಆದರೆ ನೋಡಿ 100 ವರ್ಷಗಳಲ್ಲಿ RSS ಅವರು ಮಾಡಿತ್ತದೆ. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಒಂದು ದೇಶ ಒಂದು ಧರ್ಮ ಈ ರೀತಿಯಾಗಿ ಹೇಳ್ತಾನೆ ಅವರು ಇವತ್ತು 10 ವರ್ಷ ಕಳೆದ ಇನ್ನೂ 10 ವರ್ಷ ಬಹುಶಃ ವಿರೋಧ ಯಾರು ಅದು ಚಾಲೆಂಜ್ ಮಾಡ್ತಾರೆ ಅನ್ನೋದು ನಮ್ಗೆ ಅನುಮಾನಗಳಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಬರೋದು, ಯಾಕಂದ್ರೆ ಅವರು ವಿರೋಧ ಪಕ್ಷ ಆಗೋದಕ್ಕೂ ಸಾಧ್ಯ ಆಗ್ತಾ ಇದೆ. ಮತ್ತೆ ಉತ್ತರ ಭಾರತದಲ್ಲಿ ಅನೇಕ ಎಲ್ಲವನ್ನ ರಾಜ್ಯಗಳನ್ನ ಕಳ್ಕೊಳ್ತಾ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗಟ್ಟಿ ಆಗದೆ ಇದ್ರೆ ಅವ್ರು ಏನಾದ್ರು ಹಿಂದುತ್ವ ಹಿಂದೂಸ್ತಾನ್ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ದೇಶದಲ್ಲಿ ಶೋಷಿತರನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥ ಪಿತೂರಿ ಇದು ಹಿಂದೆ ಇದೆ ಅಂತೇಳಿ ನಾವು ಅಂದ್ಕೊಳ್ಬೇಕು. ನಿರ್ಣಯ 1, ಶಿಕ್ಷಣದ ಪ್ರತಿ ಹಂತದಲ್ಲೂ ಕೇವಲ 2 ಭಾಷೆಗಳನ್ನು ಅಂದರೆ ಕನ್ನಡ, ಶಿಕ್ಷಣದ ಪ್ರತಿ ಹಂತದಲ್ಲೂ ಕೇವಲ ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಜಾರಿಗೆ ತರಬೇಕು. ಕರ್ನಾಟಕ ನೆಲದಲ್ಲಿ ಹೆಜ್ಜೆ ಇಡುವ ಮುನ್ನ ಹೊರ ರಾಜ್ಯದ ಪ್ರತಿ ಪ್ರಜೆಯೂ ಕನ್ನಡ ಕಲಿತಿರಲೇಬೇಕು. ಈಗಾಗಲೇ ಇಲ್ಲಿ ನೆಲೆಸಿರುವ ಅನ್ಯರು 3 ತಿಂಗಳ ಒಳಗೆ ಕನ್ನಡ ಕಲಿಯಬೇಕು. 3ನೇದು, ದಕ್ಷಿಣ ಭಾರತದ ಎಲ್ಲ ನಾಯಕರನ್ನು ಸಂಘಟಿಸಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಶೀಘ್ರದಲ್ಲೇ ಏರ್ಪಡಿಸಲು ಈ ಸಭೆ ನಿರ್ಣಯಿಸಿದೆ. ನಿರ್ಣಯ 4, 2026ರಲ್ಲಿ ಮಾಡಲು ಹೊರಟಿರುವ ಲೋಕಸಭಾ ಕ್ಷೇತ್ರಗಳನ್ನು ಒಕ್ಕೂಟ ಸರ್ಕಾರವು ಕೈಬಿಡಬೇಕು. 5ನೇದು, ಒಂದು ವೇಳೆ ಮರು ವಿಂಗಡಣೆ ಮಾಡುವುದಾದರೆ ಆಯಾ ರಾಜ್ಯಗಳು ಭಾರತ ಸರ್ಕಾರಕ್ಕೆ ಪಾವತಿಸುವ ತೆರಿಗೆಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು. 6ನೇದು, ಈಗಾಗಲೇ ಹಿಂದಿ ಏರಿಕೆ ಮತ್ತು ಲೋಕಸಭಾ ಮರು ವಿಂಗಡಣೆಯನ್ನು ವಿರೋಧಿಸುವ ರಣಕಹಳೆಯನ್ನು ಮೊಳಗಿಸಿರುವ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನು ಈ ಸಭೆಯು ಅಭಿನಂದಿಸುತ್ತದೆ.